ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಹನ ಸವಾರರಿಗೆ ಗುಡ್ ನ್ಯೂಸ್. ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿದ ನಂತರವೂ ಮುಂದಿನ 30 ದಿನಗಳವರೆಗೆ ಡಿಎಲ್ ಮಾನ್ಯತೆ ಮುಂದುವರಿಯಲಿದೆ. ಈ ಬದಲಾವಣೆಯಿಂದ ಡಿಎಲ್ ಅವಧಿ ಮುಗಿದ ಮೊದಲ 30 ದಿನಗಳಲ್ಲಿ ಅಪಘಾತ ಸಂಭವಿಸಿದರೂ ವಿಮೆ ಕ್ಲೈಮ್ ಮಾಡಲು ಅವಕಾಶ ಸಿಗಲಿದೆ. ಕೇಂದ್ರ ಸರ್ಕಾರವು ಮೋಟಾರು ವಾಹನ ಕಾಯ್ದೆಗೆ ಪ್ರಮುಖ ತಿದ್ದುಪಡಿ ತಂದಿದ್ದು, ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿದ ನಂತರವೂ ಮುಂದಿನ 30 ದಿನಗಳವರೆಗೆ ಅದರ ಮಾನ್ಯತೆ ಮುಂದುವರಿಯಲಿದೆ. ಈ ಬದಲಾವಣೆಯು ವಿಮೆ ಕ್ಲೇಮ್ ಮಾಡುವ ಪ್ರಕ್ರಿಯೆಯನ್ನ ಸವಾರರಿಗೆ ಸುಲಭಗೊಳಿಸಲಿದೆ. 30 ದಿನಗಳ ಗ್ರೇಸ್ ಅವಧಿ. ಈ ಹಿಂದೆ 2019ರ ತಿದ್ದುಪಡಿಯಲ್ಲಿ ರದ್ದುಗೊಳಿಸಲಾಗಿದ್ದಂತಹ 30 ದಿನಗಳ ಕಾಲಾವಕಾಶವನ್ನ ಈಗ ಮತ್ತೆ ಜಾರಿಗೆ ತರಲಾಗಿದೆ. ಇದರಿಂದ ಡಿಎಲ್ ಅವಧಿ ಮುಗಿದ ಮೊದಲ 30 ದಿನಗಳಲ್ಲಿ ಅಪಘಾತ ಸಂಭವಿಸಿದ್ರೂ ವಿಮೆ ಕ್ಲೇಮ್ ಮಾಡಲು ಅವಕಾಶ ಸಿಗಲಿದೆ. ಅರ್ಜಿ ಸಲ್ಲಿಸಿದ ದಿನದಿಂದಲೇ ನವೀಕರಣ. ಡಿಎಲ್ ಎಕ್ಸ್ಪೈರಿ ದಿನಾಂಕದ ಬದಲಾಗಿ ಅರ್ಜಿದಾರರು ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿದ ದಿನಾಂಕದಿಂದಲೇ ಡಿಎಲ್ ಹೊಸ ಅವಧಿಗೆ ಚಾಲ್ತಿಗೆ ಬರಲಿದೆ. ಆರ್ಟಿಒ ವ್ಯಾಪ್ತಿ ಸಡಿಲಿಕೆ. ಸವಾರರು ತಮ್ಮ ನಿರ್ದಿಷ್ಟ ಕಚೇರಿ ವ್ಯಾಪ್ತಿಯಲ್ಲಷ್ಟೇ ಅಲ್ಲದೆ ರಾಜ್ಯದ ಯಾವುದೇ ಆರ್ಟಿಒ ಕಚೇರಿಯಲ್ಲಾದರೂ ವಾಹನ ನೋಂದಣಿ ಅಥವಾ ಪರವಾನಗಿ ಕೆಲಸಗಳನ್ನು ಮಾಡಿಸಿಕೊಳ್ಳಬಹುದು. ಮಾಲೀಕತ್ವ ವರ್ಗಾವಣೆ. ವಾಹನ ಮಾಲೀಕತ್ವ ಬದಲಾವಣೆಯ ಸಂದರ್ಭದಲ್ಲಿ ವಿಮಾ ಸಂಸ್ಥೆಗೆ ಮಾಹಿತಿ ನೀಡುವ ಅವಧಿಯನ್ನ 14 ದಿನಗಳಿಂದ 30 ದಿನಗಳಿಗೆ ಹೆಚ್ಚಿಸಲಾಗಿದೆ. ದಂಡ ಮತ್ತು ಕಠಿಣ ನಿಯಮಗಳು. ಹೊಸ ನಿಯಮಗಳು ಸೌಲಭ್ಯಗಳ ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ದಂಡನೆಯೂ ವಿಧಿಸಿವೆ. ಗದ್ದಲಕ್ಕೆ ಭಾರೀ ದಂಡ. ವಾಹನಗಳಿಂದ ಕರ್ಕಶ ಶಬ್ದ ಉಂಟು ಮಾಡಿದರೆ ಮೊದಲ ಬಾರಿ ಎಚ್ಚರಿಕೆ ನೀಡಲಾಗುತ್ತದೆ. ಎರಡನೇ ಬಾರಿ ಅದೇ ತಪ್ಪು ಮರುಕಳಿಸಿದರೆ 10,000 ದಂಡ ವಿಧಿಸಲಾಗುತ್ತದೆ. ರಸ್ತೆ ಸುರಕ್ಷತೆ ಮತ್ತು ಮಾಲಿನ್ಯ. ರಸ್ತೆ ಸುರಕ್ಷತೆಗೆ ಭಂಗ ತಂದರೆ ಅಥವಾ ವಾಯು ಮಾಲಿನ್ಯ ಉಂಟು ಮಾಡಿದರೆ ಮೊದಲ ಉಲ್ಲಂಘನೆಗೆ 10,000 ದಂಡ ಮತ್ತು 3 ತಿಂಗಳ ಕಾಲ ಪರವಾನಗಿ ಅಮಾನತುಗೊಳಿಸಲಾಗುತ್ತದೆ. ಎರಡನೇ ಬಾರಿ ತಪ್ಪು ಮಾಡಿದರೆ 6 ತಿಂಗಳು ಜೈಲು ಶಿಕ್ಷೆ ಅಥವಾ 10,000 ದಂಡ ವಿಧಿಸಲು ಅವಕಾಶವಿದೆ. ಅಪಘಾತ ಮತ್ತು ಹಾನಿ. ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲಿ ದೋಷವಿದ್ದು ಅದರಿಂದ ಅಪಘಾತ ಸಂಭವಿಸಿ ದೈಹಿಕ ಗಾಯ ಅಥವಾ ಆಸ್ತಿ ಹಾನಿಯಾದರೆ 6 ತಿಂಗಳಿನಿಂದ 1 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 5,000ದಿಂದ 10,000ದವರೆಗೆ ದಂಡ ವಿಧಿಸಲಾಗುತ್ತದೆ. ಗಮನಿಸಿ, 30 ದಿನಗಳ ಗ್ರೇಸ್ ಅವಧಿಯು ವಿಮೆಯ ಹಣ ಪಡೆಯಲು ಸಹಕಾರಿಯಾಗಿದ್ರೂ ನಿಗದಿತ ಅವಧಿಯೊಳಗೆ ವಿಮಾ ಪ್ರಮಾಣ ಪತ್ರ ನವೀಕರಿಸದಿದ್ದರೆ ವಾಹನವನ್ನ ಭೌತಿಕವಾಗಿ ಪರಿಶೀಲಿಸಿದ ನಂತರವಷ್ಟೇ ಹೊಸ ವಿಮೆ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.